ಇಂದಿನ ವಿಶೇಷ ಅಡುಗೆಗಳು: ಕಾರ್ನ್ ಫ್ಲೇಕ್ಸ್ ಚಾಟ್ಸ್, ರಾಗಿ ಕಿಲ್ಸಾ, ಬಾಳೆಕಾಯಿ ಫ್ರೈ, ಮಶ್ರೂಮ್ ಮಸಾಲಾ. ಹಾಯ್, ಹಲೋ ಅಂಡ್ ಅ ವೆರಿ ಗುಡ್ ಆಫ್ಟರ್ನೂನ್. ನಿಮ್ಮೆಲ್ಲರಿಗೂ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಅತ್ತೆ ಸೊಸೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಬ್ಬರು ಹೆಂಗಸರು ಸೇರಿದ್ರೆ ಸಭೆ ಅಂತೆ, 3 ಜನ ಹೆಂಗಸರು ಸೇರಿದ್ರೆ ಸಂತೆ ಅಂತೆ ಅನ್ನೋ ಒಂದು ಗಾದೆ ಮಾತಿದೆ. ಹೆಣ್ಣು ತಾನಾಡೋ ಮಾತುಗಳಲ್ಲಿ, ವ್ಯವಹಾರಗಳಲ್ಲಿ ಎಷ್ಟು ಚತುರಮತಿ ಅನ್ನೋದಕ್ಕೆ ಈ ಗಾದೆನೇ ಸ್ಪಷ್ಟ ಉದಾಹರಣೆ. ಹೆಣ್ಣು ಕಲಿಕೆಯಲ್ಲೂ ಚತುರತೆ ಅನ್ನೋದು ವ್ಯಕ್ತ ಆಗುತ್ತೆ. ಇಂಥ ಕಲಿಕೆಗೆ ಪ್ರೋತ್ಸಾಹ ನೀಡೋದೇ ನಮ್ಮ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಹಾಗೆ ಅದಕ್ಕೆ ಏಕೈಕ ವೇದಿಕೆ ಅಂತಂದ್ರೆ ನಿಮ್ಮೆಲ್ಲರ ನೆಚ್ಚಿನ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಅತ್ತೆ ಸೊಸೆ ಕಾರ್ಯಕ್ರಮ. ಹಾಗಾದ್ರೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋ ಅತ್ತೆ ಸೊಸೆ ಜೋಡಿ ಯಾರು ನೋಡೋಣ ಬನ್ನಿ. ದಾವಣಗೆರೆಯಲ್ಲಿ ಹುಟ್ಟಿ ಸಿಎಂಆರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ MBA ಪದವಿ ಪಡೆದು ಮನ ಮೆಚ್ಚಿದ ಹುಡುಗನ್ನೇ ಮದುವೆಯಾಗಿ ಆರಾಮಾಗಿ ಜೀವನ ನಡೆಸ್ತಿರೋ ಇವರಿಗೆ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗೋದು, ಗಂಡನ ಜೊತೆ ಸಮಯ ಕಳೆಯೋದು ತುಂಬಾ ಇಷ್ಟ. ಹಾಗೆ ಟೈಮ್ ಸಿಕ್ಕಾಗ ಒಂದ್ ಒಳ್ಳೆ ಹಾಡಿಗೆ ಟಪ್ಪಾಂಗುಚ್ಚಿ ಸ್ಟೆಪ್ ಹಾಕೋದು ಅಂದ್ರೆ ಸೂಪರು ಅಂತಿರೋ ಸೊಸೆ ಇವರು. ಇವರ ಹೆಸರು ಸುಜಾತ. ಹುಬ್ಳಿಲ್ ಹುಟ್ಟಿ ಚಿಕ್ಕಂದಿಂದ ಕಲಾತ್ಮಕ ಚಿತ್ರಗಳಲ್ಲಿ ಅಭಿನಯಿಸ್ತಾ ಎಲ್ಲರಿಗೂ ಚಿರಪರಿಚಿತರಾಗಿರೋ ಇವರಿಗೆ ತಮ್ಮ ಗಂಡ ಚಿಂದೋಡಿ ಬಂಗಾರೇಶ್ ಅವರು ನಿರ್ದೇಶಿಸಿದ ಗಾನಯೋಗಿ ಪಂಚಾಕ್ಷರಿ ಗವಾಯಿ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ದೊರಕಿದ್ದು ಮರೆಯಲಾಗದ ಅನುಭವ. ಇನ್ನು ತಮಗೆ ಇತ್ತೀಚೆಗೆ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದ್ದು ಹೆಮ್ಮೆಯ ವಿಷಯ ಅಂತ ಹೆಮ್ಮೆಯಿಂದ ಹೇಳ್ತಿರೋ ಅತ್ತೆ ಸಾವಿತ್ರಮ್ಮ. ಬನ್ನಿ ಈ ಸುಂದರ ಅತ್ತೆ ಸೊಸೆ ಜೋಡಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಕೈ ರುಚಿ ಕಲಿಯೋಣ. ಅಡ್ಗೆ ಮಾಡೋದಕ್ಕೆ ರೆಡಿ ಇದ್ದೀರಾ? ಇಷ್ಟು ದಿನ ನಾನೇ ಒಂದು ರೆಸಿಪಿ ಮಾಡಿ ಅದ್ರಲ್ಲಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕಿ, ಸೀಕ್ರೆಟ್ ಇಂಗ್ರೀಡಿಯೆಂಟ್ ಯಾವುದು ಅಂತ ಗೆಸ್ ಮಾಡಿ ಅಂತ ಹೇಳ್ತಿದ್ದೆ. ಈಗಾಗಲೇ ಸಾಕಷ್ಟು ಜನ ಗೊತ್ತಾಗಿರುತ್ತೆ ನವ್ಯಂಗ್ ಅಡ್ಗೆ ಮಾಡಕ್ ಬರುತ್ತೆ ಅಂತ. ಬಟ್ ಪ್ರೇಕ್ಷಕರ ಒತ್ತಾಯದ ಮೇರೆಗೆ, ಅಂದ್ರೆ ನಾವು ಮುಂಚೆ ಗೇಮ್ಸ್ ಆಡ್ಸೋದು, ಕುಂಟೆ ಬಿಲ್ಲೆ ಆಡ್ಸೋದು, ಕಬಡ್ಡಿ ಆಡ್ಸೋದು, ಕಣ್ಣಗ್ ಬಟ್ಟೆ ಕಟ್ಟಿ ಗೆಸ್ ಮಾಡ್ಸೋದು, ಇದೆಲ್ಲ ಮಾಡ್ತಿದ್ವಿ. ಸೊ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಮತ್ತೆ ಅದೇ ತರ ಆಟಗಳನ್ನ ಆಡಿಸಿ ಪನಿಷ್ಮೆಂಟ್ ನ ಕೊಡ್ತಿದೀವಿ. ಸೊ ಇವತ್ತಿನ ಮತ್ತೆ ಗೇಮ್ಸ್. ಓಕೆ, ವೀಕ್ಷಕರೇ, ನೀವೆಲ್ಲ ಆಸೆ ಪಟ್ಟ ಹಾಗೆ ನಿಮ್ಮೆಲ್ಲರ ಒತ್ತಾಯದ ಮೇರೆಗೆ ಮತ್ತೆ ಇವತ್ತಿಂದ 1 ನಿಮಿಷದ ಆಟ ಇರುತ್ತೆ. ಸೋತವ್ರಿಗೆ ಪನಿಷ್ಮೆಂಟ್ ಕೂಡ ಇರುತ್ತೆ. ಸೊ ಎಂಜಾಯ್. ಓಕೆ, ಇವತ್ತಿನ ಆಟ ಏನು ಅಂತಂದ್ರೆ, ನಿಮ್ಮ ಮುಂದೆ ಒಂದಷ್ಟು ಪೇಪರ್ ಕಪ್ಸ್ ಇಟ್ಟಿದ್ದೀನಿ. ಪೇಪರ್ ಕಪ್ಸ್ ಅಲ್ಲಿ ಬಿಲ್ಡಿಂಗ್ ಕಟ್ಟಬೇಕು. ಓಕೆ, ಪಿರಮಿಡ್ ತರ ಈ ಕಡೆ ಒಂದ್ ಗ್ಲಾಸು, ಈ ಕಡೆ ಒಂದ್ ಗ್ಲಾಸು, ಮೇಲೊಂದು, ಅದೆಲ್ಲ ಓಲ್ಡ್ ಸ್ಟೈಲ್ ಅಂಡ್ ಇಟ್ಸ್ ಆಲ್ ಈಸಿ. ಈಗ ಸ್ವಲ್ಪ ಡಿಫ್ರೆಂಟ್ ಆಗಿ ಟವರ್ ಕಟ್ಟಬೇಕು. ನಮಗೆ ಬ್ರಾಡ್ನೆಸ್ ಬೇಡ, 1 ಟವರ್ ಇರ್ಬೇಕಷ್ಟೇ. ಓಕೆ, ಫಾರ್ ಎಕ್ಸಾಂಪಲ್ ಟವರ್ ಅಂತಂದ್ರೆ ಒಂದೇ ಲೈನ್ ಅಲ್ಲಿ ಇರ್ಬೇಕಲ್ವಾ. ಸೊ ಇದ್ರ ಮೇಲೆ ಮತ್ತೆ ಇನ್ನೊಂದು, ಆತರ ಫುಲ್ ಹೈಟ್ ಆಗಿ ಕಟ್ಕೊಂಡು ಹೋಗ್ಬೇಕು. 1 ನಿಮಿಷ ಕಾಲಾವಕಾಶದಲ್ಲಿ ಯಾರು ಜಾಸ್ತಿ ಎತ್ತರದ ಟವರ್ ಕಟ್ತಾರೆ, ಯಾರು ಹೆಚ್ಚಿಗೆ ಟವರ್ ಗಳನ್ನ ಕಟ್ತಾರೆ ಅವ್ರನ್ನ ವಿನ್ನರ್ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಬಿ ಕೇರ್ಫುಲ್, ಟವರ್ ಬಿದ್ದೋಗೋ ತನಕ ಕಟ್ಬೇಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಿಮ್ಮ 1 ನಿಮಿಷಗಳ ಕಾಲಾವಕಾಶ 1 2 ಸ್ಟಾರ್ಟ್ ನೌ. ಗುಡ್ ಗೋಯಿಂಗ್. ಇದೇನ್ ನೀವು ಟವರ್ ಕಟ್ಟಿ ಅಂತಂದ್ರೆ? ಇಷ್ಟ ದಿನ ಅತ್ತೆ ಸೊಸೆಗೆ ಒಂದು ಒಳ್ಳೆ ಅಡಿಗೆ ಮಾಡ್ತಿದ್ದ ನವ್ಯ ವೀಕ್ಷಕರ ಒತ್ತಾಯದ ಮೇರೆಗೆ ಆಟ ಆಡಿಸ್ತಿದ್ದಾಳೆ. ಅಂದಾಗ ಇವತ್ತು ನವ್ಯ ಆಡಿಸ್ತಿರೋ ಗೇಮ್ ಪೇಪರ್ ಕಪ್ ನಲ್ಲಿ ಗೋಪುರ ಕಟ್ಟೋದು. ಪೇಪರ್ ಕಪ್ ನಲ್ಲಿ ಗೋಪುರ ಕಟ್ಟೋದು, ಮರಳಿನಲ್ಲಿ ಗೋಪುರ ಕಟ್ಟೋದು ಮಕ್ಕಳ ಆಟ ಅಂತಾರೆ. ಆದ್ರೆ ಆಡೋರ್ಗೆ ಗೊತ್ತು ಅದ್ರ ಪರದಾಟ. ಹೆಂಗಂತೀರಾ? ಇಲ್ಲಿ ಅತ್ತೆ ಪರದಾಟನೇ ಅದಕ್ಕೆ ಸಾಕ್ಷಿ. ಇದನ್ನ ನೋಡಿ ನವ್ಯ ಮಸ್ತ್ ಮಜಾ ತಗೊಳ್ತಾ ಇದ್ದಾಳೆ. ಸುಜಾ, ಬೇಗ ಮನೆ ಕಟ್ಟು. ನನಗೆ ಹಾಡು ಹೇಳ್ಬೇಕಾಗತ್ತೆ, ಮನೆ ಕಟ್ಟಿ ನೋಡು ಅಂತ. ಇಲ್ಲಪ್ಪ ಆಗಲ್ಲ. Last 10 seconds to go. 9 8 7 6 5 4 3 2 1 stop. ಮನೆ ಕಟ್ಟೋದು ಸಿಕ್ಕಾಪಟ್ಟೆ ಕಷ್ಟ ಅಲ್ಲಮ್ಮ. ಬೇವ್ರೇಟ್ ಸರಿ. ವೆರಿ ನೈಸ್, ವೆರಿ ನೈಸ್. 1 2 3 4 5 5 ಟವರ್ಸ್ ಕಟ್ಟಿದ್ದೀರಿ. ಕಾಂಪಿಟೇಷನ್ ಇಲ್ವಾ? ಒಂದು ಸರಿ ಕೂತ್ಕೊಳ್ಳಿಲ್ಲ. ಟ್ವಿನ್ ಟವರ್ಸ್ ಬಿದ್ದಂಗ ಆಗಿದೆ ಆಕ್ಚುಲಿ. ಇಲ್ಲಿ ಫುಲ್ ಚಿದ್ರ ಆಗೋಗಿದೆ. ಬಟ್ ವೆರಿ ಗುಡ್ ಶ್ರದ್ಧಾ, ವೆರಿ ಗುಡ್ ವರ್ಕ್. ಥ್ಯಾಂಕ್ ಯು. ನಿಮ್ಗೆ ತುಂಬಾ ಪೇಷನ್ಸ್ ಇದೆ ಅನ್ಸುತ್ತಲ್ವಾ? ಇಲ್ಲ, ಆಕ್ಚುಲಿ ಅದು ರಿವರ್ಸ್ ಆಗ್ಬೇಕಾಗಿತ್ತು, ಗೊತ್ತಿಲ್ಲ.
ಆಲ್ ರೈಟ್, ಇನ್ನ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ ಯಾರಿಗೆ ಜಾಸ್ತಿ ಪೇಷನ್ಸ್ ಅಂತ. ನಾನಂತೂ ರಿಸಲ್ಟ್ ಏನು ಹೇಳೋದೇ ಬೇಕಾಗಿಲ್ಲ, ಬಿಕಾಸ್ ಇಟ್ಸ್ ವೆರಿ ಕ್ಲಿಯರ್. ಸುಜಾತ, ಯು ಆರ್ ದ ವಿನ್ನರ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನೀವ್ ಗೆದ್ದಿದ್ದೀರಾ, ಓಕೆ ಅತ್ತೆ ಸೋತಿದ್ದಾರೆ. ಓಕೆ. ಸೋತಾಗ ಪನಿಷ್ಮೆಂಟ್ ಕೊಡ್ಬೇಕಲ್ವಾ? ನನ್ ಕೇಳಿದ್ರೆ ಬೇಡ. ಹಂಗಾದ್ರೆ ನಾನು ನಿಮ್ಮನ್ನ ಕೇಳೋದಿಲ್ಲ. ಅವ್ರನ್ನ ಕೇಳಿದ್ರೆ ಬೇಡ, ಅವ್ರನ್ನ ಕೇಳಿದೋದ್ರೆ ಬೇಕು. ನನಗಂತೂ ಪನಿಷ್ಮೆಂಟ್ ಬೇಕೇ ಬೇಕು, ನಮ್ಮ ಪ್ರೇಕ್ಷಕರಿಗೂ ಕೂಡ ಪನಿಷ್ಮೆಂಟ್ ಬೇಕು. ಪತ್ರ ಬೇರೆ ಬರೆದಿದ್ದಾರೆ. ಅಮ್ಮ, ನಿಮ್ಗೆ ಒಂದ್ ಆಪರ್ಚುನಿಟಿ ಕೊಡ್ತೀನಿ. ಯಾರು ಈ ತರ ಚಾನ್ಸ್ ಕೊಟ್ಟಿರಲ್ಲ ನಿಮ್ಗೆ. ಹೇಳಿ, ನಿಮ್ಗೆ ಏನ್ ಪನಿಷ್ಮೆಂಟ್ ತಗೋಬೇಕು? ಯಾವ್ದಾದ್ರೂ ಸರಿ, ಸೋತಿದೀವಿ ಅಂದ್ಮೇಲೆ ಯಾವ್ದಾದ್ರೂ ತಗೋಬೇಕಲ್ಲ. ರಂಗಭೂಮಿ ಕಲಾವಿದೆ, ಜನ ನಿಮ್ಮ ಅಭಿನಯ ನೋಡಿದ್ದಾರೆ, ಮೆಚ್ಚಿದ್ದಾರೆ. ಈಗ ನೀವ್ ಅವ್ರಿಗೋಸ್ಕರ ಒಂದು ಡಾನ್ಸ್ ಮಾಡಿದ್ರೆ ಹೇಗಿರುತ್ತೆ? ಅಯ್ಯೋ, ಗುಡ್ ಗುಡ್ ಗುಡ್. ನೋ, ಎಸ್, ವೆರಿ ಗುಡ್. ಇಲ್ಲಪ್ಪ, ಡ್ಯಾನ್ಸ್ ಗಿನ್ಸ್ ಮಾಡಲ್ಲ. ಡ್ಯಾನ್ಸ್ ಅಂದ್ರೆ ನೀವೇನ್ ಫುಲ್ ಟಪಾಂಗುಚ್ಚಿ ಬ್ರೇಕ್ ಡ್ಯಾನ್ಸ್ ಎಲ್ಲ ಮಾಡ್ಬೇಕಾಗಿಲ್ಲ. ಒಂದ್ ಸ್ಲೋ ಆಗಿರೋ ರೊಮ್ಯಾನ್ಟಿಕ್ ಸಾಂಗ್ ಹಾಕ್ತೀನಿ, ಬೇಡ. ಬರೀ ಎಕ್ಸ್ಪ್ರೆಷನ್ಸ್ ಅಷ್ಟೇ. ನಾವಿಬ್ರು ಕಂಪ್ನಿ ಕೊಡ್ತೀನಿ ಆಕ್ಚುಲಿ ಬೇಕಾರೆ. ಶ್ಯೂರ್ ಶ್ಯೂರ್. ಬರೀ ಎಕ್ಸ್ಪ್ರೆಷನ್ ಕೊಡ್ಬೇಕಷ್ಟೇ, ನೀವು ಮೂವ್ಮೆಂಟ್ ಕೊಡ್ಬಿಡಿ ಬೇಕಾರೆ. ಓಕೆನಾ? ಓಕೆ. ಆಲ್ ರೈಟ್, ಮ್ಯೂಸಿಕ್ ಪ್ಲೀಸ್. ಬಾರೇ ಬಾರೇ ಚಂದದ ಚೆಲುವಿನ ತಾರೆ, ಬಾರೇ ಬಾರೇ ಒಲವಿನ ಚಿಲುಮೆಯ ಧಾರೆ. ಕಣ್ಣಿನ ಸನ್ನೆಯ ಸ್ವಾಗತ ಮರೆಯಲಾರೆ, ಚೆಂದುಟಿ ಮೇಲಿನ ಹೂನಗೆ ಮರೆಯಲಾರೆ, ಅಂದದ ಹೆಣ್ಣಿನ ನಾಚಿಕೆ ಮರೆಯಲಾರೆ. ಸೋ ಕ್ಯೂಟ್. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಆಡಿದ್ರಿ. ನಾನ್ ನಿಮ್ ಡಾನ್ಸ್ಗಿಂತ ಆಕ್ಚುಲಿ ನಿಮ್ ಅತ್ತೆ ಡಾನ್ಸ್ ಫ್ಯಾನ್ ಆಗ್ಬಿಟ್ಟಿದೀನಿ. ಹೆಂಗೆ ಡಾನ್ಸ್ ಮಾಡಲ್ಲ ಅಂತ ಇದ್ರು. ಸಚ್ ಕ್ಯೂಟ್ ಡಾನ್ಸ್, ಐ ಸ್ವೇರ್. ಥ್ಯಾಂಕ್ ಯು. ಅಂದ್ರು ಆ ಹಳೆ ಕಾಲದ ಹೀರೋಯಿನ್ ತರ ಆ ಮೂವ್ಮೆಂಟ್ಸ್, ಓ ಮೈ ಗಾಡ್, ಮೈಂಡ್ ಬ್ಲೋಯಿಂಗ್. ಅವರು 25 ಇಯರ್ಸ್ ಸ್ಟೇಜ್ ಮೇಲೆ ಹೀರೋಯಿನ್ ಆಗಿ ಮೆರೆದಿದ್ದಾರೆ. ಹಾ, ಇವತ್ತು ನಮ್ಮ ಒಗ್ಗರಣೆ ಡಬ್ಬಿಲಿ ಹೀರೋಯಿನ್ ಆಗಿ ಸಾಂಗ್ ಡಾನ್ಸ್ ಮಾಡಿದ್ದಾರೆ. ಅದು ನನ್ನ ಸೊಸೆ ಜೊತೆ. I know. ಸುಜಾತ ಅವರೇ, ನೀವ್ ವಿನ್ ಆಗಿದ್ದೀರಾ. ಸೊ ಫಸ್ಟ್ ನೀವ್ ಅಡ್ಗೆ ಮಾಡ್ಬೇಕು. ಏನ್ ಅಡ್ಗೆ ಮಾಡ್ಕೊಡ್ತಾ ಇದ್ದೀರಾ? ನಾನಿವತ್ತು ಕಾರ್ನ್ಫ್ಲೇಕ್ಸ್ ಚಾಟ್ಸ್ ಮಾಡ್ಕೊಡ್ತಾ ಇದ್ದೀನಿ. ಕಾರ್ನ್ಫ್ಲೇಕ್ಸ್ ಚಾಟ್ಸ್ ಕೇಳೋದಕ್ಕೆ ಡಿಫ್ರೆಂಟ್ ಆಗಿದೆ. ತಿಂದ್ಮೇಲೆ ಇನ್ನ ಡಿಫ್ರೆಂಟ್ ಆಗಿರುತ್ತೆ. ಹೋಪ್ಫುಲಿ ಟೇಸ್ಟಿಯಾಗೂ ಇರುತ್ತೆ. ಹೋಪ್ಫುಲಿ ಟೇಸ್ಟಿ ಆಗಿರುತ್ತೆ. ಅಮ್ಮ, ಸೂಪರ್ ಆಗಿ ಡಾನ್ಸ್ ಮಾಡಿದೀರಾ. ಕಳ್ಸಕ್ ಇಷ್ಟ ಅಲ್ಲ, ಬಟ್ ಅಂದ್ರೂ ಡಾನ್ಸ್ ಮಾಡಿ ಸುಸ್ತಾಗಿದ್ದೀರಾ. ರೆಸ್ಟ್ ತಗೊಳ್ಳಿ. ಕಾರ್ನ್ಫ್ಲೇಕ್ಸ್ ಚಾಟ್ಸ್ ರೆಡಿ ಆದ್ಮೇಲೆ ನಿಮ್ಮನ್ನ ಕರಿತೀನಿ. ಟೇಕ್ ಎ ಸೀಟ್. ಕಾರ್ನ್ಫ್ಲೇಕ್ಸ್ ಚಾಟ್ಸ್ ಮಾಡೋದಕ್ಕೆ ನೀವು ತಗೊಂಡಿರೋ ಇಂಗ್ರೀಡಿಯೆಂಟ್ಸ್: ಕಾರ್ನ್ಫ್ಲೇಕ್ಸ್, ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಸಣ್ಣಗೆ ಹೆಚ್ಚಿದ ಟೊಮೆಟೊ, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ತುರಿದಿರೋ ಕ್ಯಾರೆಟ್, ಸೇಫ್, ಹಸಿರು ಮೆಣಸಿನಕಾಯಿ, ಚಾಟ್ ಮಸಾಲ, ನಿಂಬೆ ಹುಳಿ, ಇಮಾಮಿ ಸನ್ಫ್ಲವರ್ ಆಯಿಲ್, ಉಪ್ಪು. ಮೊದಲು ಒಂದು ಬಾಣಲೆ ತಗೋಬೇಕು. ಬಾಣ್ಲಿ. ಓಕೆ. ಇಮಾಮಿ ಸನ್ಫ್ಲವರ್ ಆಯಿಲ್. ಈಗ ಆನಿಯನ್ಸ್ ಕೊಡಿ. ಕಾರ್ನ್ಫ್ಲೇಕ್ಸ್ ಚಾಟ್ಸ್ ಆಕ್ಚುಲಿ ಯೂಶಲಿ ಚಾಟ್ ಅಂತಂದ್ರೆ ಸ್ವಲ್ಪ ಕ್ಯಾಲರೀಸ್ ಜಾಸ್ತಿ, ಹಿಂದೆ ಮುಂದೆ ನೋಡ್ತಾರೆ. ಇಲ್ಲ, ಕಾರ್ನ್ಫ್ಲೇಕ್ಸ್ ಈಗ ಹೆಲ್ತ್ ಕಾನ್ಶಿಯಸ್ ಇರೋರು ದೇ ಗೋಯಿಂಗ್ ಮೋರ್ ಫಾರ್ ಕಾರ್ನ್ಫ್ಲೇಕ್ಸ್. ಎಕ್ಸಾಕ್ಟ್ಲಿ. ನೀವು ಇದು ಡಿಫ್ರೆಂಟ್ ಆಗಿ ಟ್ರೈ ಮಾಡ್ತಿದ್ದೀರಾ. ವೆರಿ ಗುಡ್. ಬಿಕಾಸ್ ಯೂಶಲಿ ಚಾಟ್ಸ್ ಅಂದ್ರೆ ಡೀಪ್ ಫ್ರೈಡ್ ಇರ್ಬೋದು, ಇನ್ನೊಂದಿರ್ಬೋದು, ಹೆಲ್ತ್ಗೆ ಒಳ್ಳೇದಲ್ಲ ಅಂತಾರೆ. ಬಟ್ ಕಾರ್ನ್ಫ್ಲೇಕ್ಸ್ ಯೂಸ್ ಮಾಡೋದ್ರಿಂದ ಇಟ್ ಇಸ್ ಕ್ವೈಟ್ ಹೆಲ್ದಿ. ಈಗ ಮೆಣಸಿನಕಾಯಿ, ಸಣ್ಣಗೆ ಹೆಚ್ಚಿದ ಹಸಿರು ಮೆಣಸಿನಕಾಯಿ. ಕುಕಿಂಗ್ ಅಂದ್ರೆ ಇಂಟ್ರೆಸ್ಟ್ ಇದೆಯಾ ಸುಜಾತ ನಿಮ್ಗೆ? ಇಂಟ್ರೆಸ್ಟ್ ಇದೆ, ಬಟ್ ಇನ್ನ ತುಂಬಾ ಕಲಿಬೇಕು. ನಮ್ಮ ಅತ್ತೆ ಶಿ ಇಸ್ ಅ ವೆರಿ ಗುಡ್ ಕುಕ್. ಅವ್ರು ಏನ್ ಸಿಂಪಲ್ ಅಡ್ಗೆ ಮಾಡಿದ್ರೇನು ಇಟ್ ವಿಲ್ ಬಿ ವೆರಿ ಟೇಸ್ಟಿ. ಓಕೆ, ಕೆಲವು ಕೈ ರುಚಿನೇ ಆಗಿರುತ್ತಲ್ಲ. ಅವ್ರ ಕೈ ರುಚಿ ತುಂಬಾ ಚೆನ್ನಾಗಿದೆ. ಅವ್ರು ಏನೇ ಸಿಂಪಲ್ ಏನೇ ಮಾಡಿದ್ರೇನು ಅದು ಚೆನ್ನಾಗಿ ಟೇಸ್ಟ್ ಆಗುತ್ತೆ. ಓಕೆ. ಈಗ ಇದನ್ನ ಸ್ವಲ್ಪ ಆರಿಸ್ಕೋಬೇಕು. ಒಂದು 5 ಮಿನಿಟ್ಸ್ ಆರಿಸ್ಕೊಂಡು. ಆರಿದೆ ಅಲ್ಲ ಈಗ? ಸ್ವಲ್ಪ ನೆಕ್ಸ್ಟ್ ಈಗ ಕಾರ್ನ್ಫ್ಲೇಕ್ಸ್ ಹಾಕ್ಬೇಕು. ಪ್ಲೇನ್ ಕಾರ್ನ್ಫ್ಲೇಕ್ಸ್ ಅಥವಾ ಫ್ಲೇವರ್ಡ್ ಕಾರ್ನ್ಫ್ಲೇಕ್ಸ್? ಇಲ್ಲ, ಅದು ಪ್ಲೇನ್ ಕಾರ್ನ್ಫ್ಲೇಕ್ಸ್. ಪ್ಲೇನ್ ಕಾರ್ನ್ಫ್ಲೇಕ್ಸ್. ಪ್ಲೇನ್.
ಇದು ನಾವು ಹೇಗೆ ಬೇಲ್ಗೆ ಚುರ್ಮುರಿ ಯೂಸ್ ಮಾಡ್ತೀವೋ ಹಾ ಹಾಗೆ ಇನ್ಸ್ಟೆಡ್ ಆಫ್ ಚುರ್ಮುರಿ ಇದು ಕಾರ್ನ್ಫ್ಲೇಕ್ಸ್ ಕಾರ್ನ್ಫ್ಲೇಕ್ಸ್ ಯೂಸ್ ಮಾಡೋದು. ಹಾಂ ನೆಕ್ಸ್ಟ್ ಈಗ ಒಂದು ಪ್ಲೇಟ್ ಕೊಡಿ. ಡೈರೆಕ್ಟ್ ಆಗಿ ಸರ್ವಿಂಗ್ ಪ್ಲೇಟ್ ಕೊಡಿ. ಹಾಂ ಸರ್ವಿಂಗ್ ಪ್ಲೇಟೇ ಕೊಡಿ. ಓಕೆ. ಈಗ ಟೊಮೆಟೊಸ್ ಕೊಡಿ. ಬರೀ ಕಾರ್ನ್ಫ್ಲೇಕ್ಸ್ ಹಾಲಿನಲ್ಲಿ ಹಾಕಿದರೆ ಕೆಲವ್ರಿಗೆ ಇಷ್ಟ ಆಗಲ್ಲ, ಎಸ್ಪೆಷಲಿ ಮಕ್ಕಳಿಗೆ. ಸೊ ಈ ಥರ ಸ್ವಲ್ಪ ಸ್ಪೈಸಿಯಾಗಿ ಸ್ವಲ್ಪ ಡೆಲಿಷಿಯಸ್ ಆಗಿ ಮಾಡಿದ್ರೆ ಅವ್ರಿಗೆ ಟೇಸ್ಟ್ ಎಸ್ಪೆಷಲಿ ಅದು ಸೋಕ್ ಮಾಡಿದಾಗ ಫುಲ್ ಸಾಫ್ಟ್ ಆಗುತ್ತೆ. ತುಂಬಾ ಸಾಫ್ಟ್ ಆಗುತ್ತೆ ಅಲ್ಲ, ಸೊ ತಿನ್ಲಿಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ. ಈ ಥರ ಇದ್ರೆ ಮಕ್ಕಳು ಸೇವೆಲ್ಲ ಹಾಕೋದ್ರಿಂದ ಸ್ವಲ್ಪ ಅಟ್ರಾಕ್ಟಿವ್ ಆಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಟೇಸ್ಟಿಯಾಗೂ ಇರುತ್ತೆ. ಈಗ ಈಗ ನೆಕ್ಸ್ಟ್ ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು ಕೊಡಿ. ಸಾಲ್ಟ್ ಕೊಡಿ, ಸ್ವಲ್ಪ ಸಾಲ್ಟ್ ಸಾಕಾಗುತ್ತೆ. ಚಾಟ್ ಮಸಾಲ ಕೊಡಿ. ಲೆಮನ್ ಕೊಡಿ. ಸೇವ್ ಕೊಡಿ. ಸೊ ಈಗ ಕಾರ್ನ್ಫ್ಲೇಕ್ಸ್ ಚಾಟ್ಸ್ ಇಸ್ ರೆಡಿ. ಕಾರ್ನ್ಫ್ಲೇಕ್ಸ್ ಚಾಟ್ಸ್ ರೆಡಿ ಇದೆ. ತುಂಬಾ ಸಿಂಪಲ್ ಆಗಿ ಆಯ್ತಲ್ಲ. ತುಂಬಾ ಸಿಂಪಲ್ ಅದು. ನಂಗಂತೂ ಕುತೂಹಲ ತಡ್ಕೊಳಕ್ ಆಗ್ತಲ್ಲ ಟೇಸ್ಟ್ ಮಾಡೋದಕ್ಕೆ. ಓಕೆ, ಫಸ್ಟ್ ನಿಮ್ಮ ಮತ್ತೆ ಅವ್ರನ್ನ ಕರಿಯೋಣ, ಅವ್ರು ಟೇಸ್ಟ್ ಮಾಡ್ಲಿ. ಶ್ಯೂರ್ ಶ್ಯೂರ್. ಕರೀರಿ ನೀವೇ. ಮತ್ತೆ ಕಾರ್ನ್ಫ್ಲೇಕ್ಸ್ ಚಾಟ್ಸ್ ನೀವೇ ಹೇಳ್ಕೊಟ್ಟಿದ್ ರೆಸಿಪಿ, ಹೇಗ್ ಮಾಡಿದಾರೆ ನಿಮ್ ಸೊಸೆ ಅವರು ಅಂತ ಟೇಸ್ಟ್ ಮಾಡಿ ಹೇಳಿ. ಓಕೆ, ಟೇಸ್ಟ್ ಮಾಡಿ ಮಾ. ಚೆನ್ನಾಗಿದೆ, ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿದೆ. ಪರ್ಫೆಕ್ಟ್. ಓಕೆ, ನಾನು ಟೇಸ್ಟ್ ಮಾಡ್ತೀನಿ. ಚಾಟ್ಸ್ ಇಷ್ಟಪಡೋ ಎಲ್ಲರಿಗೂ ಇದು ಒಂದು ಒಳ್ಳೆ ರೆಸಿಪಿ ಅಂಡ್ ದಿ ಬೆಸ್ಟ್ ರೆಸಿಪಿ. ಕ್ಯಾಲರೀಸು ಅದು ಇದು ಅಂತ ತಲೆ ಕೆಡಿಸ್ಕೊಳಂಗಿಲ್ಲ, ಈಸಿಯಾಗಿ ಮಾಡ್ಬೋದು. ಅಂಡ್ ಕಾರ್ನ್ಫ್ಲೇಕ್ಸ್ ತಿನ್ಬೇಕು, ಬೆಳಗ್ಗೆ ಹೊತ್ತು ಡಯೆಟ್ ಮಾಡಬೇಕು, ಸಾಯಂಕಾಲ ಕಾರ್ನ್ಫ್ಲೇಕ್ಸ್ ತಿನ್ಬೇಕು ಅನ್ನೋರ್ಗೂ ಇದೊಂದು ಒಳ್ಳೆ ರೆಸಿಪಿ. ಎಕ್ಸ್ಟ್ರಾಡಿನರಿ. ಅಂಡ್ ಉಪ್ಪು ಹುಳಿ ಖಾರ ಪ್ರತಿಯೊಂದು ಪರ್ಫೆಕ್ಟ್ ಆಗಿ ಹಾಕಿದೀರಾ ಸುಜಾತ ಅವರೇ. ಇವಾಗ ಕಲ್ತ್ಕೋತಾದ್ರು ಯು ಆರ್ ರಿಯಲಿ ಗುಡ್. ಥ್ಯಾಂಕ್ ಯು. ಕಾರ್ನ್ಫ್ಲೇಕ್ಸ್ ಚಾಟ್ಸ್ ಮಾಡುವ ವಿಧಾನ: ಮೊದಲು ಒಂದು ಬಾಣಲಿಗೆ ಇಮಾಮಿ ಸನ್ಫ್ಲವರ್ ಆಯಿಲ್ ಹಾಕಿ, ಕಾದ ನಂತರ ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿದ ಹಸಿ ಮೆಣಸಿನಕಾಯಿ ಹಾಕಿ ಬಾಡಿಸಿ. ನಂತರ ಒಂದು ಬಟ್ಟಲಿಗೆ ಬಾಡಿಸಿದ ಈರುಳ್ಳಿ ಮಿಶ್ರಣ, ಕಾರ್ನ್ಫ್ಲೇಕ್ಸ್ ಹಾಕಿ ಕಲಸಿ. ಈಗ ಕಲಸಿದ ಕಾರ್ನ್ಫ್ಲೇಕ್ಸ್ ಮಿಶ್ರಣವನ್ನು ಸರ್ವಿಂಗ್ ಬೌಲ್ಗೆ ಹಾಕಿ ಸಣ್ಣದಾಗಿ ಹೆಚ್ಚಿದ ಟೊಮ್ಯಾಟೊ, ತುರಿದ ಕ್ಯಾರೆಟ್, ಸಣ್ಣದಾಗಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ಉಪ್ಪು, ಚಾಟ್ ಮಸಾಲ, ನಿಂಬೆ ರಸ, ಸೇವ್ನಿಂದ ಅಲಂಕರಿಸಿ. ಈಗ ಆರೋಗ್ಯಕರವಾದ ಕಾರ್ನ್ಫ್ಲೇಕ್ಸ್ ಚಾಟ್ಸ್ ಸವೇಲ ಸಿದ್ಧ. ಅಮ್ಮ, ನೀವೇನ್ ಅಡಿಗೆ ಮಾಡ್ಕೊಡ್ತಾ ಇದ್ದೀರಾ? ರಾಗಿ ಇದು ಕಿಲ್ಸ ಅಂತ ನಮ್ಮ ಕಡೆ ಮಾಡ್ತಾರೆ. ರಾಗಿ ಕಿಲ್ಸ. ಹೌದು. ಓಕೆ, ರಾಗಿನೂ ತುಂಬಾನೇ ಬೇಕಾದಂತ ಪದಾರ್ಥ ಬಾಡಿಗೆ. ದಿನ ತಗೊಳ್ಳೇಬೇಕು ರಾಗಿ ಏನಾದ್ರು. ಸೊ ರಾಗಿ ಕಿಲ್ಸ ಮಾಡೋದು ಹೇಳ್ಕೊಡ್ತೀರಿ. ಸುಜಾತ ಅವರೇ, ಇವಾಗ ನೀವ್ ರೆಸ್ಟ್ ತಗೊಳ್ಳಿ. ರಾಗಿ ಕಿಲ್ಸ ರೆಡಿ ಆದ್ಮೇಲೆ ನಿಮ್ಮನ್ನ ಕರಿತೀನಿ. ಓಕೆ, ಥ್ಯಾಂಕ್ ಯು. ರಾಗಿ ಕಿಲ್ಸ ಮಾಡೋದಕ್ಕೆ ನೀವು ತಗೊಂಡಿರೋ ಸಾಮಗ್ರಿಗಳು: ನೆನೆಸಿರೋ ರಾಗಿ ಕಾಳು, ಬೆಲ್ಲ, ಏಲಕ್ಕಿ, ಕಪ್ಪು ಒಣದ್ರಾಕ್ಷಿ, ಬಾದಾಮಿ, ಗಸಗಸೆ, ಒಣಕೊಬ್ಬರಿ ತುರಿ, ಗೋಡಂಬಿ, ತುಪ್ಪ. ರಾಗಿ ಕಿಲ್ಸ ಮಾಡೋದಕ್ಕೆ ಮೊದ್ಲೇನ್ ಮಾಡ್ಕೋಬೇಕು? ರಾಗಿನ ಒಂದ್ 2-3 ಗಂಟೆ ನೆನ್ಸಿಡ್ಬೇಕು. ಓಕೆ, ನೆನ್ಸಿಟ್ಟಿರೋದು, ನೆನ್ಸಿ ತಗೊಂಡ್ಬಂದಿರೋದು. 2-3 ಗಂಟೆಗಳ ಕಾಲ ನೆನ್ಸಿಟ್ಟಿರೋ ರಾಗಿ. ಹೌದು. ಅದನ್ನ ಮಿಕ್ಸಿ ಬೌಲಲ್ಲಿ ಹಾಕಿ ಮಿಕ್ಸರ್ ಮಾಡ್ಕೋಬೇಕು. ರುಬ್ಕೋಬೇಕಾ ಇದನ್ನ? ಹೌದು. ಸಾಕು. ಸ್ವಲ್ಪ ನೀರು ಬೇಕು. ರುಬ್ಕೊಂಬರ್ಲಾ? ತುಂಬಾ ಸಣ್ಣಕ್ಕಾಗಬೇಕು. ಸಾಕಾ? ಸಾಕು. ಒಂದು ಪಾತ್ರೆ.
ಇದಕ್ಕೆ ಬೆಲ್ಲ ಹಾಕಬೇಕು. ಬೆಲ್ಲ ಹಾಕೋಬೇಕು. ಒಂದು ಅರ್ಧ ಬಾಲ್ ಹಾಕಿ, ಸ್ವಲ್ಪ ಕರಗಬೇಕದು. ಸೊ ಸ್ಟವ್ ಮೇಲೆ ಇಟ್ಟೋ ಹಾಗಿಲ್ವಾ? ಸ್ಟವ್ ಮೇಲೆ ಇಟ್ಕೋಬೇಕು. ಕರಗಿಸ್ಬಿಡ್ಬೇಕಾ? ಸ್ವಲ್ಪ ಹೊತ್ತು ಕರಗಬೇಕಲ್ವ. ಈಗ ಇದನ್ನ ಒಲೆ ಮೇಲೆ ಇಟ್ಕೋಬೇಕಾ? ಹೌದು. ನೀವು 17ನೇ ವರ್ಷದಲ್ಲಿದ್ದಾಗ ರಂಗಭೂಮಿ ಪ್ರವೇಶ ಮಾಡಿದ್ದು. ಸೊ ಇಷ್ಟು ದಿನ ನೀವು ನಟನೆ ಮಾಡ್ಕೊಂಡು ಬಂದಿದ್ದೀರಿ. ನಟನೆ ಕಡೆ ಒಲವು ಹೇಗೆ ಬೆಳೆದಿದ್ದು ನಿಮ್ಗೆ? ಸುಮ್ಮನೆ ನನಗೆ ಚಿಕ್ಕಂದ್ರಿಂದಲೇ ನಾಟಕ, ಸಿನಿಮಾ ಅಂದರೆ ಇಷ್ಟ. ಹಾಗಾಗಿ ನಾನು ನಾಟಕ ಮಾಡೋಕ್ಕೆ ಶುರು ಮಾಡಿದೆ. ಯಾರು ನಿಮ್ಮ ಫೇವ್ರೆಟ್ ಆಕ್ಟ್ರೆಸ್? ನನಗೆ ಜಯಂತಿ. ಜಯಂತಿ ಅವ್ರ ಇಷ್ಟ. ಹೌದು. ಕಲ್ಪನಾ ಅವ್ರದ್ದು ಡೈಲಾಗ್ ಜ್ಞಾಪಕ ಇದೆಯಾ ನಿಮ್ಗೆ? ಇಲ್ಲ ನಿಮ್ದೇ ಯಾವ್ದಾದ್ರು ಡೈಲಾಗ್ನ ಕಲ್ಪನಾ ಸ್ಟೈಲಲ್ಲಿ ಹೇಳ್ತೀರಾ? ನನ್ನ ಡ್ರಾಮಾದಲ್ಲಿರೋ ನನ್ನ ಸ್ಟೈಲಲ್ಲಿ ನಾನು ಹೇಳ್ತೀನಿ. ನಿಮ್ ಸ್ಟೈಲಲ್ಲಿ ನೀವು ಹೇಳ್ತೀರಾ? ಸೂಪರ್. ಸರಿ ಹೇಳಿಮಾ. ಅಣ್ಣ ತಂದೆ ಅತ್ತಿಗೆ ನಾಟಕದಲ್ಲಿ ಒಂದು ಕುರುಡಿ ಪಾತ್ರ ಮಾಡ್ತಾ ಇದ್ದೆ. ಅದು ಮನೆ ಬಿಟ್ಟು ಹೊರಗೆ ಹಾಕ್ಬಿಡ್ತಾರೆ ಅದಕ್ಕೆ. ಒಂದು ಭಿಕ್ಷಾ ಪಾತ್ರೆ, ಒಂದು ಕೋಲ್ ಕೊಟ್ಬಿಟ್ಟು ಅವಾಗ ಒಂದು ಡೈಲಾಗ್. ಹೇಳಿ. ಫುಲ್ ನನ್ಗೆ ಇವಾಗ ಅಳು ಬಂದ್ಬಿಟ್ರೆ ನೋಡಿ. ಓಕೆ. ಒಂದು ಪಾತ್ರೆ ಕೋಲು ಬಿಸಾಕ್ಬಿಡ್ತಾರೆ ತಂದು, ತಡ್ಕಾಡಿಸ್ತಾ ಅದನ್ನ ತಗೊಂಡು ಹೇಳ್ತೇನೆ ಡೈಲಾಗ್. ಅತ್ತಿಗೆ ಅತ್ತಿಗೆ ನೀನೆಂಥ ಕರುಣಾಮಿ ಅಮ್ಮ. ಕುರುಡಿಯಾದ ನನಗೆ ಭಿಕ್ಷೆ ಬೇಡಿಯಾದ್ರೂ ಬದುಕಲಿ ಅಂತ ಈ ಭಿಕ್ಷಾ ಪಾತ್ರೆ ಕೊಟ್ಟು ನಿನ್ನ ಹೊಟ್ಟೆ ತಣ್ಣಗಿರ್ಲಮ್ಮ, ತಣ್ಣಗಿರ್ಲಿ. ನಡ್ಕೊಂಡು ಹೋಗ್ಬೇಕಾದ್ರೆ ಎಲ್ಲಿಯಾದ್ರೂ ಬಿದ್ದೀನಿ ಅಂತ ಈ ಆಶ್ರಯ ಕೋಲ್ ಕೊಟ್ಟಿದೆಯಲ್ಲ, ನಿನಗೆ ದೇವ್ರು ಒಳ್ಳೇದು ಮಾಡ್ಲಮ್ಮ, ಒಳ್ಳೇದು ಮಾಡ್ಲಿ. ಅದಕ್ಕೆ ನಾನು ಭಿಕ್ಷೆ ಬೇಡ್ತಾ ತಿರುಗಬೇಕಾದ್ರೆ ನೀನೇ ಮೊದಲು ನನಗೆ ಭಿಕ್ಷೆ ಹಾಕ್ಬೇಡಮ್ಮ. ಈ ಅಕ್ಷಯ ಪಾತ್ರೆ ನೆಂದಿಂದಲೇ ತುಂಬಲಿ. ಅಣ್ಣ ಅಣ್ಣ. ಅಪ್ಪ ನನ್ ಕಣ್ಣೆ ತುಂಬ್ಕೊಂಡ್ಬಿಡ್ದೆ ಆಕ್ಚುಲಿ. ಫುಲ್ ಮರ್ತು ಬಿಟ್ಟಿದ್ದೀನಿ ಡೈಲಾಗು. ಏನೋ ಹೇಳಿದೆ. ಹ್ಯಾಟ್ಸ್ ಆಫ್. 10 ವರ್ಷ ಆಯ್ತು ನಾನು ನಾಟಕ ಎಲ್ಲ ಬಿಟ್ಬಿಟ್ಟು. ನೀವು ಅಷ್ಟು ಬಿಟ್ಟಿದ್ರೇನು ಆ ಒಂದು ತಕ್ಷಣ ಇವಾಗ ತಾನೇ ಫುಲ್ ಮಾತಾಡ್ತಿದ್ರಿ, ತಕ್ಷಣ ಆ ಫ್ಲೋಗ್ ಹೋಗಿ ಮತ್ತೆ ಯು ಜಸ್ಟ್ ಕೇಮ್ ಔಟ್ ಆಫ್ ಇಟ್. ಮೈಂಡ್ ಬ್ಲೋಯಿಂಗ್. ಇವಾಗ ಇನ್ನೊಂದು ಫ್ಯಾನು ನಿಮ್ ಡಾನ್ಸ್. ನಿಜವಾಗ್ಲೂ ಟ್ರಸ್ಟ್ ಮೀ, ನಿಮ್ ಡಾನ್ಸ್ ತುಂಬಾನೇ ಚೆನ್ನಾಗಿದೆ ಆಕ್ಚುಲಿ. ಥ್ಯಾಂಕ್ ಯು. ಏಲಕ್ಕಿ ಪುಡಿ, ಏಲಕ್ಕಿ ಹಾಕ್ಲಾ? ಹಾಕಿ. ಏಲಕ್ಕಿ, ಒಣ ಶುಂಠಿ ಹಾಕಿ ಒಂದು ತಟ್ಟೆಗೆ ತುಪ್ಪ ಸವರ್ಬಿಟ್ಟು, ಇದು ಗಟ್ಟಿ ಆಗ್ತಾ ಇದೆ ನೋಡಿ, ಗಟ್ಟಾಗ್ತಾ ಇದೆ. ಈಗ ಒಂದ್ ಟ್ರೇಗೆ ತುಪ್ಪ ಸವರ್ಕೊಳ್ಳೋಣ ಹಾಗಾದ್ರೆ. ಬಿಸಿ ಮಾಡಿ ಕರಗಿಸ್ಕೊಂಡಿರೋ ತುಪ್ಪನ ಸವರ್ಕೊಬೇಕು. ನಾವು ಬೆಲ್ಲ ಕರಗಿಸ್ತಾ ಇದ್ರೆ ಇದು ಗಂಟು ಬಿದ್ದ್ಬಿಡುತ್ತೆ. ಕರಗಿಸ್ಕೊಂಡು ಇಟ್ಕೊಬೇಕು ಅದಕ್ಕೆ. ಆಗಿದೆಯಾ ಈಗ? ಹಾಕೊಳ್ಳೋದ ಟ್ರೇ ಮೇಲೆ? ಹಾಕ್ಲಾ? ಘಮ ಘಮ ಅಂತಿದೆ ಕೆಲ್ಸ. ಕೊಬ್ಬರಿ, ಗಸಗಸೆ ಕೊಡಿ. ಕೊಬ್ಬರಿ, ಇದು ಗಸಗಸೆ ಕೊಡಿ. ಗೋಡಂಬಿ, ಬಾದಾಮ್ ಕೊಡಿ. ದ್ರಾಕ್ಷಿ. ನವ್ಯ, ಇದು ರೆಡಿ ಆಗಿದೆ. ಇದನ್ನ ನಮ್ಗೆ ಯಾಕೆ ಬೇಕೋ ಹಾಗೆ ಕಟ್ ಮಾಡಿಕೊಂಡು ಸರ್ವ್ ಮಾಡಬೇಕು. ಆದರೆ ಇದು ಅರ್ಧ ಗಂಟೆ ಬೇಕು ಇದು ತಣ್ಣಗಾಗಕ್ಕೆ. ಓಕೆ. ನಾನು ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಮನೇಲಿ. ರೆಡಿ ಇರೋ ತಂದಿದ್ದೀರಾ? ಹೌದು. ಎಲ್ಲಿದೆ? ಅದಿದೆಯಾ? ಇದು ರೆಡಿ ಇರೋದಾ? ಹೌದು. ಓಕೆ, ತೆಗೆದ್ಬಿಡ್ಲಾ? ಆಹಾ, ಸಕ್ಕದಾಗಿದೆ ಅಲ್ಲ? ಸರಿ. ಸರ್ವಿಂಗ್ ಪ್ಲೇಟ್ ಕೊಡ್ಲಾ? ರಾಗಿ ಹಲ್ವಾಯಿ ಕೂಡ ಆಲ್ಮೋಸ್ಟ್ ಹೀಗೆ ಇರುತ್ತಲ್ಲ? ಹೌದು. ರಾಗಿ ಕಿಲ್ಸ ರೆಡಿ. ರಾಗಿ ಕೆಲಸ ರೆಡಿ ಆಗಿದೆ.
ಬಟ್ ಟೇಸ್ಟ್ ಮಾಡೋದಕ್ಕೆ ಫಸ್ಟ್ ಸುಜಾತ ಅವ್ರನ್ನ ಕರೆಯೋಣ. ಕರಿ. ಯಾಕಂದ್ರೆ ನಾನೇ ಪೂರ್ತಿ ಖಾಲಿ ಮಾಡ್ಬಿಟ್ರೆ ಅನ್ನೋ ಭಯ. ಕರೀರಿಮ್ಮ ನೀವು. ಸುಜ್ಜು ಸುಜ್ಜು ಅವರೇ, ರಾಗಿ ಕಿಲ್ಸ ರೆಡಿ ಆಗಿದೆ. ಇಷ್ಟನಾ ನಿಮ್ಗೆ? ತುಂಬ ಇಷ್ಟ, ಅದು ನನ್ನ ಒನ್ ಆಫ್ ದ ಫೇವ್ರೆಟ್ ಡಿಶಸ್. ಓ, ಹಂಗಾರೆ ಸ್ವಲ್ಪ ತಿನ್ಬಿಟ್ಟು ಕೊಡ್ಬೇಕು ನನ್ಗೆ. ಅದೇ ಕಷ್ಟ. ನಾನೇ ಫಸ್ಟ್ ತಿನ್ಬಿಟ್ಟು ಇವ್ರನ್ನ ಕರಿಬೇಕಿತ್ತು ಅನ್ಸುತ್ತೆ. ಪರವಾಗಿಲ್ಲ, ಐ ಆಮ್ ದ ಹೋಸ್ಟ್, ಯು ಆರ್ ದ ಗೆಸ್ಟ್. ಥ್ಯಾಂಕ್ ಯು. ಆದ್ರೂ ಸ್ವಲ್ಪನೇ ತಿನ್ನಿ. ಶ್ಯೂರ್ ಶ್ಯೂರ್. ನಿಮಗೋಸ್ಕರ. ಆಸ್ ಯೂಶುವಲ್ ಸೂಪರ್ ಟೇಸ್ಟ್. ಆಹಾ, ನಾನು ತಿಂತೀನಿ ಇವಾಗ. ಆಹಾ, ಹೀಗೆ ಹೇಳಿ. ನಿಮ್ ಡ್ಯಾನ್ಸ್ ಎಷ್ಟು ಸ್ಲೋ ಮೋಷನಲ್ಲಿ, ಎಷ್ಟು ಮೃದುವಾಗಿತ್ತು. ಇದು ಕೂಡ ಹಾಗೆ ನಿಧಾನಕ್ಕೆ ನಿಧಾನಕ್ಕೆ ಒಳಗೆ ಹೋಗ್ತದೆ. ಹಂಗೆ ವೆರಿ ಯಮ್ಮಿ, ತುಂಬಾ ಚೆನ್ನಾಗಾಗಿದೆ. ರಾಗಿ ಕಿಲ್ಸ ಮಾಡುವ ವಿಧಾನ. ಮೊದಲು ಒಂದು ಮಿಕ್ಸಿ ಜಾರಿಗೆ ನೆನೆಸಿದ ರಾಗಿ, ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ. ಈಗ ಒಂದು ಪಾತ್ರೆಗೆ ರುಬ್ಬಿದ ರಾಗಿಯನ್ನು ಶೋಧಿಸಿ, ಜೊತೆಗೆ ಬೆಲ್ಲ, ಏಲಕ್ಕಿ ಪುಡಿ ಹಾಕಿ ಗಂಟಾಗದಂತೆ ಕೈ ಆಡಿಸಿ. ನಂತರ ಒಂದು ತಟ್ಟೆಗೆ ತುಪ್ಪ ಸವರಿ ರಾಗಿ ಮಿಶ್ರಣವನ್ನು ಹಾಕಿ ಕೊಬ್ಬರಿ ತುರಿ, ಗಸಗಸೆ, ಗೋಡಂಬಿ, ಬಾದಾಮಿ, ಒಣ ಕರಿ ದ್ರಾಕ್ಷಿಯಿಂದ ಅಲಂಕರಿಸಿ 15ರಿಂದ 20 ನಿಮಿಷಗಳ ಕಾಲ ತಣ್ಣಗಾಗಲು ಬಿಡಿ. ತಣ್ಣಗಾದ ರಾಗಿ ಕಿಲ್ಸನ್ನು ಬೇಕಾದ ಆಕಾರಕ್ಕೆ ಕತ್ತರಿಸಿ. ಈಗ ಆರೋಗ್ಯಕರವಾದ ರಾಗಿ ಕಿಲ್ಸ ಸವೆಯಲು ಸಿದ್ಧ. ಇಬ್ರು ಒಂದ್ ಒಳ್ಳೊಳ್ಳೆ ಅಡ್ಗೆ ಮಾಡ್ಕೊಟ್ಟಿದ್ದೀರಿ. ನೆಕ್ಸ್ಟ್ ಏನ್ ಗೊತ್ತಾ, ನಾನು ಒಂದಷ್ಟು ಇಂಗ್ರೀಡಿಯೆಂಟ್ಸ್ ನಿಮಗೆ ಕೊಡ್ತೀನಿ. ಅಷ್ಟು ಇಂಗ್ರೀಡಿಯೆಂಟ್ಸ್ ಅಲ್ಲಿ ಇಬ್ರು 5 ಇಂಗ್ರೀಡಿಯೆಂಟ್ ನ ಸೆಲೆಕ್ಟ್ ಮಾಡ್ಕೊಂಡು ಒಂದೊಂದು ಅಡ್ಗೆ ಮಾಡ್ಬೇಕು. ಓಕೆ ಓಕೆ, ಅದಕ್ಕೆ ನಾನ್ ನಿಮಗೆ ಕೊಡೋ ಕಾಲಾವಕಾಶ 5 ಮಿನಿಟ್ಸ್. ಓಕೆ ಇಬ್ರಲ್ಲಿ ಯಾರು ಫಾಸ್ಟ್ ಆಗಿ, ಯಾರು ಟೇಸ್ಟಿಯಾಗಿ ಮಾಡ್ತಿರೋ ಅವ್ರನ್ನ ವಿನ್ನರ್ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ. ಇವತ್ತು ನಾನು ನಿಮಗೆ ಕೊಡ್ತಿರೋ ಇಂಗ್ರೀಡಿಯೆಂಟ್ಸ್ ಇಷ್ಟರಲ್ಲಿ ಇಬ್ರು 5 ಇಂಗ್ರೀಡಿಯೆಂಟ್ಸ್ ಸೆಲೆಕ್ಟ್ ಮಾಡ್ಕೋಬೇಕಷ್ಟೇ. ಓಕೆ ಓಕೆ. ನೀವು 5 ಸೆಲೆಕ್ಟ್ ಮಾಡ್ಕೊಳ್ಳಿ, ನೀವು 5 ಸೆಲೆಕ್ಟ್ ಮಾಡ್ಕೊಳ್ಳಿ. ಏನು ಮಾಡ್ಬೋದು? ಬಾಳೆಕಾಯಿ ಕಟ್ ಮಾಡ್ಕೊ. ಓಕೆ. ಆಮೇಲೆ ಬಾಣಲಿ ಇಟ್ಬಿಟ್ಟು ಎಣ್ಣೆ ಹಾಕಿ, ಜೀರಿಗೆ ಹಾಕಿ, ಬಾಳೆಕಾಯಿ ಹಾಕೋದು. ಆಯ್ತು. ಹಾಕಿ ಇಟ್ಟಿದೆ ನೋಡ ಕಡೆ. ಇದು ಉಪ್ಪು, ಇದು ಖಾರ ಪುಡಿ, ಎಣ್ಣೆ. ಎಣ್ಣೆ ಕೊಡ್ತೀರಾ ಅಲ್ವಾ? ಹಾ, ಎಣ್ಣೆ ಕೊಡ್ತೀನಿ. ಓಕೆ, ಅಷ್ಟೇ. ತೆಗೆದ್ಬಿಡ್ಲಾ? ಹಾಂ. ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಬಾಳೆಕಾಯಿ ಫ್ರೈ ಬಾಳೆಕಾಯಿ ಫ್ರೈ ಮಾಡೋದಕ್ಕೆ ರೆಡಿ ಇದ್ದೀರಾ? ರೆಡಿ. ರೆಡಿ. ಬಾಳೆಕಾಯಿ ಫ್ರೈ ಮಾಡೋದಕ್ಕೆ ನೀವು ತಗೊಂಡಿರೋ ಇಂಗ್ರೀಡಿಯೆಂಟ್ಸ್: ಬಾಳೆಕಾಯಿ, ಉಪ್ಪು, ಅಚ್ಕಾರದ ಪುಡಿ, ಅಕ್ಕಿ ಹಿಟ್ಟು, ಇಮಾಮಿ ಸನ್ಫ್ಲವರ್ ಆಯಿಲ್. ನಿಮ್ಮ 5 ನಿಮಿಷಗಳ ಕಾಲಾವಕಾಶ 1, 2 ಈಗ ಶುರು ಆಗತ್ತೆ. ಎಣ್ಣೆ ಕಾಯಕ್ಕೆ ಇಟ್ಕೋಬೇಕಾ ಫಸ್ಟ್? ಓಕೆ. ಎಷ್ಟು ಒಂದು ಸ್ಪೂನ್ ಹಾಕಿ ಸಾಕಾ? ಒಂದ್ 2 ಸ್ಪೂನ್ ಇಮಾಮಿ ಸನ್ಫ್ಲವರ್ ಆಯಿಲ್. ಹೌದು. ಈ ತರ ರೌಂಡ್ ರೌಂಡ್ ಹೆಚ್ಕೊಂಡ್ರೆ ಸಾಕಾ ಅಥವಾ ಇನ್ನು ಸಣ್ಣಗೆ ಹೆಚ್ಕೋಬೇಕಾ? ಇಲ್ಲ, ರೌಂಡ್ ರೌಂಡ್ ಅಂದ್ರೆ ಬೇಗ ಬೆಂದ್ಬಿಡುತ್ತೆ ಅದು. ಸಣ್ಣಕ್ಕೆ ಹೆಚ್ಚಿದ್ರೆ ಮುದ್ದೆ ಆಗ್ಬಿಡುತ್ತೆ. ಓ, ಓಕೆ ಓಕೆ. ಆ ಕ್ರಿಸ್ಪಿನೆಸ್ ಇರಬೇಕು ಅಂತ. ಹೌದು. ಬೇಕು ಅಂದ್ರೆ ಜೀರಿಗೆ ಹಾಕಬೇಕು. ಹಾ, ಇಲ್ಲಿ ಇಲ್ಲ ಅಂತ ಹೇಳಿ ಹಾಕಿಲ್ಲ. ಓಕೆ. ನಾನು ಇಟ್ಟಿಲ್ಲ ಅಂತ ಹೇಳಿ ಜೀರಿಗೆ ಹಾಕೊಂಡಿಲ್ಲ. ಹೌದು. ಅಂದ್ರೆ ಒಗ್ಗರಣೆಗೆ ಫಸ್ಟ್ ಜೀರಿಗೆ ಹಾಕೋಬೇಕಾ? ಭಾರಿ ಸುಲಭ ಇದು ಮಾಡಕ್ಕೆ, ಮಾತ್ರ ಭಾಳ ಟೇಸ್ಟಿ. ಬಾಳೆಕಾಯಿನ ಸೇವಿಸೋದ್ರಿಂದ ಹೊಟ್ಟೆ ಸಮಸ್ಯೆಗೆ ತುಂಬಾ ಒಳ್ಳೇದು ಅಂತ ಎಲ್ಲರಿಗೂ ಗೊತ್ತು. ಆದರೆ ಬಾಳೆಕಾಯಿಂದ ರುಚಿಕರ ಅಡಿಗೆ ಮಾಡೋದಕ್ಕೆ ಎಷ್ಟೋ ಜನರಿಗೆ ಗೊತ್ತಿರಲ್ಲ. ಅದಕ್ಕೆ ಅಂತ ಇವತ್ತು ಅತ್ತೆ ಸೊಸೆ ಜೋಡಿ ಬಾಳೆಕಾಯಿ ಫ್ರೈ ಮಾಡೋದನ್ನ ಹೇಳ್ಕೊಡ್ತಿದ್ದಾರೆ. ನೋಡೋಣ ಬನ್ನಿ ಈ ಹೆಲ್ದಿ ಡಿಶ್ ಯಾರು ಚೆನ್ನಾಗಿ ಮಾಡ್ತಾರೆ ಅಂತ. ಇವತ್ತಿನ ದಿನ ಎಲ್ಲರೂ ಫಸ್ಟ್ ಹೆಲ್ತ್ ಬಗ್ಗೆ ಯೋಚಿಸ್ತಾರಲ್ಲ, Exactly. ಹೆಲ್ತ್ ಕಾನ್ಶಿಯಸ್ ಫುಡ್ ಅಷ್ಟೇ ತಗೊಳ್ಳಿಕ್ಕೆ ಇಷ್ಟಪಡ್ತಾರೆ. ಬೆಂದಿದ್ಯಾ? ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು ಹಾಕೋಬೇಕು ಕೊನೆಯಲ್ಲಿ. ಹೌದು. ಹಾಕ್ಬಿಟ್ಟು ಮತ್ತೆ ಫ್ರೈ ಮಾಡೋದು.
ಅಕ್ಕಿ ಹಿಟ್ಟು ಏನಕ್ಕೆ ಹಾಕೊಳ್ಳೋದು? ಅಂದರೆ ಅದು ಕ್ರಿಸ್ಪಿ ಬರೋಕ್ಕೆ ಸ್ವಲ್ಪ, ಕ್ರಿಸ್ಪಿ ಆಗಿರ್ಲಿ ಅಂತ. ಆಮೇಲೆ ಎಣ್ಣೆ ಸ್ವಲ್ಪ ಡ್ರೈ ಆಗುತ್ತೆ ಅದು. ತುಂಬಾ ಎಣ್ಣೆ ಡೀಪ್ ಫ್ರೈಡ್ ಅನ್ನೋರ್ಗೆ ಇದು ಬೆಟರ್. ಈಗ ಬಿಸಿ ಬಿಸಿ ಬಾಳೆಕಾಯಿ ಫ್ರೈ ರೆಡಿ. ಬಾಳೆಕಾಯಿ ಫ್ರೈ ರೆಡಿ ಅಮ್ಮ. ಬಿಸಿ ಬಿಸಿಯಾಗಿದೆ, ತಿಂದು ನೋಡಿ, ಟೇಸ್ಟ್ ಮಾಡಿ ಹೇಳಿ. ಬಾಳೆಕಾಯಿ ಫ್ರೈ ರೆಡಿ ಆಗಿದೆ. ಇಬ್ರು ಆಲ್ಮೋಸ್ಟ್ ಒಂದೇ ಟೈಮಿಗೆ ಮಾಡ್ಕೊಟ್ಟಿದ್ದಾರೆ. ಯಾವ್ದು ಟೇಸ್ಟಿ ಆಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ಫಸ್ಟ್ ನೀವು ಕೊಟ್ಟಿರೋದ್ರಿಂದ ನೀವು ಕೊಟ್ಟರು ಟೇಸ್ಟ್ ಮಾಡ್ತೀನಿ ಸುಜಾತ. ಇಬ್ರು ಮಾಡಿರೋದು ಕರೆಕ್ಟ್ ಆಗಿದೆ. ನಾಟ್ ಮಚ್ ಆಫ್ ಎ ಡಿಫ್ರೆನ್ಸ್. ಹೌದು, ಹುಡುಕ್ಬೇಕು ಅಂತಂದ್ರೂ ಹುಡುಕಕ್ ಆಗ್ತಾ ಇಲ್ಲ. ನನ್ನ ಪ್ರಕಾರ ಈ ರೌಂಡ್ ಅಲ್ಲಿ ಇಬ್ರು ವಿನ್ನರ್ಸ್. ಇಟ್ಸ್ ಎ ಡ್ರಾ. ಓಕೆ, ಟೇಸ್ಟಿ ಆಗಿರೋ ಅಡುಗೆಗಳು ಮಾಡ್ಕೊಡ್ತಿದ್ದೀರಿ. ಈಗ ಹೊಸ ಅಡುಗೆ ಕಲ್ತ್ಕೊಳ್ಳೋಂಥ ಸಮಯ. ಯಾರು ಎಲ್ಲಿಂದ ಪತ್ರ ಬರೆದಿದ್ದಾರೆ ಅಥವಾ ಇಮೇಲ್ ಮಾಡಿದ್ದಾರೆ, ಯಾವ ಹೊಸ ಅಡುಗೆ ನಮಗೆ ಹೇಳ್ಕೊಡ್ತಿದ್ದಾರೆ ನೋಡೋಣ. ಓಕೆ. ಕುಶಲಾನ್ ಅವರು ಇಮೇಲ್ ಮಾಡಿದ್ದಾರೆ. ಇವ್ರು ನಮಗೆ ಮಶ್ರೂಮ್ ಮಸಾಲ ಮಾಡೋದು ಹೇಗೆ ಅನ್ನೋ ಮೇಲ್ ಕಳಿಸಿದ್ದಾರೆ. ಮೇಲ್ನ ಪ್ರಿಂಟ್ ಔಟ್ ನನ್ನ ಹತ್ರ ಇದೆ. ಆಕ್ಚುಲಿ ಮಶ್ರೂಮ್ ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಅಗೇನ್ ನನ್ನ ಫೇವ್ರೆಟ್. ಆ್ಯಂಡ್ ಮಶ್ರೂಮ್ ಕೂಡ ತುಂಬಾನೇ ಒಳ್ಳೇದು ಹೆಲ್ತ್ಗೆ. ಎಲ್ಲ ಒಂಥರ ಹೆಲ್ದಿ ಆ್ಯಂಡ್ ಟೇಸ್ಟಿ ಆಗಿದೆ ಇವತ್ತು, ನಮ್ಮ ಇಮಾಮಿ ಸನ್ಫ್ಲವರ್ ಆಯಿಲ್ ಥರ. ಓಕೆ, ಒಂದ್ಸರಿ ನೋಡ್ಕೊಳ್ಳಿ ಹೇಗೆ ಮಾಡೋದು ಮಶ್ರೂಮ್ ಮಸಾಲಾನ ಅಂತ. ಮಶ್ರೂಮ್ ಮಸಾಲ ಮಾಡೋದು ಹೇಗೆ ಅಂತ ನೋಡ್ಕೊಂಡಿದ್ದೀರಾ? ಮಶ್ರೂಮ್ ಮಸಾಲ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಮಶ್ರೂಮ್, ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಹಸಿ ಬಟಾಣಿ, ತೆಂಗಿನಕಾಯಿ ತುರಿ, ಟೊಮೆಟೊ, ಕರ್ಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಧನಿಯಾ ಪುಡಿ, ಅಚ್ಕಾರದ ಪುಡಿ, ಗರಂ ಮಸಾಲ, ಕಾರ್ನ್ಫ್ಲೋರ್, ಜೀರಿಗೆ, ಉಪ್ಪು, ಗಸಗಸೆ, ಚಕ್ಕೆ, ಲವಂಗ, ಇಮಾಮಿ ಸನ್ಫ್ಲವರ್ ಆಯಿಲ್. ಮೊದಲು ಮಿಕ್ಸಿ ಮಾಡ್ಕೊಳ್ಳು. ಮಿಕ್ಸಿ ಮಾಡ್ಕೋಬೇಕು. ಒಂದು ಬಾಣಲೆ ಒಲೆ ಮೇಲೆ ಇಟ್ಬಿಟ್ಟು. ಓಕೆ, ಎಣ್ಣೆ ಹಾಕೋಬೇಕಾ ಅದಕ್ಕೆ? ಹಾಕ್ಕೊಳ್ಳಿ. ಹಸಿ ಕೊಬ್ಬರಿ, ಇದು ಚಕ್ಕೆ ಲವಂಗ. ಚಕ್ಕೆ ಲವಂಗನ? ಒಂದು ಸ್ವಲ್ಪ ಚಕ್ಕೆ. ಅದು ಗರಂ ಮಸಾಲದಲ್ಲಿ ಎಲ್ಲ ಇರುತ್ತೆ. ಹಾ, ಸ್ಮೆಲ್ಲಿಗೆ ಹಾಕ್ತೀನಿ ನಾನು. ಆರೋಮ ಚೆನ್ನಾಗಿರುತ್ತೆ ಅಂತ. ಹಾ. ಓಕೆ. ಒಂದು ಸ್ವಲ್ಪ ಈರುಳ್ಳಿ ಕೊಡಿ, ಅರ್ಧ ಸ್ಪೂನ್ ಹಾಕಿ. ಸ್ವಲ್ಪ ಕೊತ್ತಂಬರಿ, ಗಸಗಸೆ ಹಾಕ್ಬಿಟ್ಟು. ಗಸಗಸೆನಾ? 1 ಸ್ಪೂನ್ ಹಾಕು. ನೀರು ಹಾಕಿ ಮಿಕ್ಸಿ ಮಾಡಿ. ಓಕೆ, ಚಟ್ನಿ ತರ ರುಬ್ಕೋಬೇಕು. ಈರುಳ್ಳಿ ಕೊಡಿ. ಸ್ಮೆಲ್ ಹೋಗಲಿ, ಆಮೇಲೆ ಮಶ್ರೂಮ್ ಹಾಕು, ಬಟಾಣಿ ಎರಡೂ ಸೇರಿ ಒಂದೇ ಸಲ ಹಾಕು. ಮಶ್ರೂಮು ಲೆಸ್ ಇನ್ ಕ್ಯಾಲರೀಸ್, ಫ್ಯಾಟ್ ಫ್ರೀ ಆ್ಯಂಡ್ ರಿಚ್ ಇನ್ ಮಿನರಲ್ಸ್. ಡಯಟ್ ಮಾಡೋರ್ಗಂತೂ ಹೇಳಿ ಮಾಡಿಸಿದ ಫುಡ್ ಇದು. ಹೌದು. ಆ್ಯಂಡ್ ಮಶ್ರೂಮ್ ಅಬ್ಸರ್ವ್ ಮಾಡಿರ್ಬೇಕು ನೀವು. ಮಶ್ರೂಮ್ ಜೊತೆ ಎಷ್ಟೇ ಎಣ್ಣೆ ಹಾಕಿ ಫ್ರೈ ಮಾಡಿದ್ರು ಅದು ಒಂಚೂರು ಆಯಿಲ್ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ. ಹೌದು, ಎಣ್ಣೆ ಫುಲ್ ಬಿಟ್ಬಿಡುತ್ತೆ ಹಾಗೆ. ಮಶ್ರೂಮ್, ಬಟಾಣಿ ಹಾಕಿ ಫಸ್ಟ್. ಬಟಾಣಿ. ಸುಜಾತ ತುಂಬಾ ಸಾಫ್ಟ್ ಅನ್ಸ್ತಲ್ಲ ನೀವು? ಶಿ ಸೋ ಸ್ವೀಟ್, ಸಾಫ್ಟ್, ಪ್ರಿಟಿ. ಅಮ್ಮ, ನಿಮ್ ಸೆಲೆಕ್ಷನ್ ಅಥವಾ ನಿಮ್ ಮಗನ್ ಸೆಲೆಕ್ಷನ್? ಲವ್ ಮ್ಯಾರೇಜಾ? ಲವ್ ಕಮ್ ಅರೇಂಜ್. ನೀವು ಚೆನ್ನಾಗಿ ಹಾಡು ಹೇಳ್ತೀರಾ ಅಂತ ನಂಗೆ ಗೊತ್ತು. ಅದಕ್ಕೆ ಇವಾಗ ನೀವು ನನ್ಗೋಸ್ಕರ ಒಂದು ಹಾಡು ಹೇಳ್ಬೇಕು. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಅವಳು. ನೋಡ್ದೆ ಇವಾಗ? ನಂಗೋಸ್ಕರ ಒಂದು ಹಾಡು, 3-4 ಲೈನ್. ಸಂಜು ಗೀತಾದ ಒಂದು ಹಾಡು ಹೇಳ್ಬೇಕು. ಓ, ಸಂಜು ಎಚ್ ಗೀತಾ. ಸಂಜು ಮತ್ತು ಗೀತಾ ಸೇರಬೇಕು ಅಂತ ಬರೆದಾಗಿದೆ ಇಂದು ಬ್ರಹ್ಮನು. ನನ್ನ ಜೀವಕ್ಕಿಂತ
ನನ್ನ ಸ್ವಂತ ಇರುವಾಗ ನೀನು ಚಿಂತೆ ಏನು. ಕಲಾ ಕುಟುಂಬ ಒಂಥರ ಇದು. ಸಚ್ ಅ ಸ್ವೀಟ್ ವಾಯ್ಸ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಫ್ರೈ ಆಗಿದ್ಯಾ? ಆಗಿದೆ. ನೆಕ್ಸ್ಟ್ ಖಾರ ಪುಡಿ, ಉಪ್ಪು, ಬೆಳ್ಳುಳ್ಳಿ ಪೇಸ್ಟ್. ಉಪ್ಪು ಖಾರ ಹಾಕಾದ್ಮೇಲೆ ಈಗ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು. ಫಸ್ಟ್ ಬೆಳ್ಳುಳ್ಳಿ, ಇದು ಬೆಳ್ಳುಳ್ಳಿ ಪೇಸ್ಟ್. ಈಗ ಶುಂಠಿ ಪೇಸ್ಟ್ ಹಾಕೋಬೇಕು. ಧನಿಯಾ ಪೌಡರ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ ಧನಿಯಾ ಪೌಡರ್ ಹಾಕೋಬೇಕು. ರುಬ್ಕೊಂಡಿರೋದೆಲ್ಲ ಹಾಕಿ ಮೇಲೆ ಟೊಮೆಟೊ ಹಾಕಿ ಒಂದು 5 ನಿಮಿಷ ಬಿಟ್ಬಿಡಿ. ರುಬ್ಕೊಂಡಿರೋದು ಹಾಕ್ಬೇಕಾ ಈಗ? ಹಾಂ, ಸ್ವಲ್ಪ ನೀರು ಹಾಕ ಬಿಡಿ, ಸಾಕು ಬಿಡಿ. ಟೊಮೆಟೊ ಮೇಲೆ ಹಾಕಿ ಸ್ವಲ್ಪ ಮುಚ್ಚಿಬಿಡಿ. ಟೊಮೆಟೊ ಅರ್ಧ ಹಾಕಿ ಬಿಡಿ. ಕರಿಬೇವು ನೀಲಿ 1-2. ಘಮ ಘಮ ಅಂತಿದೆ. ನೆಕ್ಸ್ಟ್ ಮೊಸರು ಕೊಡಿ. ಮೊಸರು, ಒಂದು ಸಣ್ಣ ಬಾಲ್ ಕೊಡಿ. ಕಾರ್ನ್ಫ್ಲವರ್ ಇಟ್ಟು ಕಾರ್ನ್ಫ್ಲೋರ್ ಮಿಕ್ಸ್ ಮಾಡ್ಕೋಬೇಕು. ಆ ಥಿಕ್ನೆಸ್ ಬರ್ಲಿ ಅಂತಾನಾ? ಹೌದು. ಹೌದು. ಕಾರ್ನ್ಫ್ಲೋರ್ ಆಪ್ಷನಲ್ ಅಲ್ಲ, ಗ್ರೇವಿ ತಿಕ್ಕಾಗಿದ್ರೆ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಗ್ರೇವಿ ಕಾರ್ನ್ಫ್ಲವರ್ ಹಾಕೋದ್ರಿಂದ ಎಣ್ಣೆ ಎಲ್ಲ ಮೇಲ್ಗಡೆ ತೇಲುತ್ತೆ ಚೆನ್ನಾಗಿ. ಓ, ಎಣ್ಣೆ ಕೆಳಗಡೆ ಇರೋದೇ ಇಲ್ಲ. ಸಕ್ಕದಾಗ ಅರೋಮಾ ಬರ್ತಿದೆ ಅಲ್ಲ. ಗರಂ ಮಸಾಲ. ಗರಂ ಮಸಾಲ. ಅಮ್ಮ ಮನೇಲಿ ಅಡುಗೆ ಮಾಡ್ತಾರೆ ಸುಜಾತ? ಮಾಡ್ತಾಳೆ. ಮಾಡ್ಕೊಟ್ಟಿದಾರ ನಿಮಗೆ? ಅವಲಕ್ಕಿ, ಉಪ್ಪಿಟ್ಟು, ಅವಲಕ್ಕಿ. ಅಯ್ಯೋಯ್ಯೋಯ್ಯೋ, ಪಾಪ ಕಲಿತಾ ಇದ್ದಾಳೆ ಇನ್ನು. ಸ್ವೀಟ್ ಹಾರ್ಟ್ ನಿಮ್ಮ ಮತ್ತೆ. ಆಗಿದೆ ಎಲ್ಲ, ಕುದಿ ಬರ್ತಿದೆ. ಸರ್ವಿಂಗ್ ಬೌಲ್ ಕೊಡ್ಲಾ? ಹಾ. ಕೊತ್ತಂಬರಿ. ಮಶ್ರೂಮ್ ಮಸಾಲ. ಈಗ ಮಶ್ರೂಮ್ ಮಸಾಲ ರೆಡಿ ಟು ಈಟ್. ಮಶ್ರೂಮ್ ಮಸಾಲ ನೋಡೋದಕ್ಕೆ ಇಷ್ಟು ಸೊಗಸಾಗಿದೆ, ತಿಂದ ಮೇಲೆ ಇನ್ನೆಷ್ಟು ಸೊಗಸಾಗಿರುತ್ತೋ ಗೊತ್ತಿಲ್ಲ. ಟೇಸ್ಟ್ ಮಾಡ್ಲಾ? ಎಷ್ಟು? ಯಾವ ಹೋಟೆಲ್ ಕರಿನೂ ಇದ್ರ ಮುಂದೆ ಏನೂ ಇಲ್ಲ. ಎಕ್ಸ್ಟ್ರಾಡಿನರಿ. ನಿಜವಾಗ್ಲೂ ನೀವು ಹೇಳಿದ ಸತ್ಯ ಅನ್ಸುತ್ತೆ. ಅವ್ರ ಕೈ ರುಚಿ ಅಷ್ಟು ಚೆನ್ನಾಗಿದೆ, ಮಾಡಿದ್ದು ಒಂದಕ್ಕಿಂತ ಒಂದು ಸೂಪರ್, ವೆರಿ ನೈಸ್. ಮಶ್ರೂಮ್ ಮಸಾಲ ಮಾಡುವ ವಿಧಾನ: ಮೊದಲು ಒಂದು ಮಿಕ್ಸಿ ಜಾರಿಗೆ ತೆಂಗಿನ ತುರಿ, ಚಕ್ಕೆ, ಲವಂಗ, ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಗಸಗಸೆ, ನೀರು ಹಾಕಿ ರುಬ್ಬಿಕೊಳ್ಳಿ. ನಂತರ ಒಂದು ಬಾಣಲೆಗೆ ಇಮಾಮಿ ಸನ್ಫ್ಲವರ್ ಆಯಿಲ್ ಹಾಕಿ ಕಾದ ನಂತರ ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ, ಹಸಿ ಬಟಾಣಿ, ಹೆಚ್ಚಿದ ಮಶ್ರೂಮ್, ಅಚ್ಚ ಖಾರದ ಪುಡಿ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಧನಿಯಾ ಪುಡಿ, ರುಬ್ಬಿದ ಮಸಾಲೆ, ನೀರು, ಸಣ್ಣದಾಗಿ ಹೆಚ್ಚಿದ ಟೊಮ್ಯಾಟೊ, ಕರಿಬೇವು, ಸ್ವಲ್ಪ ಮೊಸರು, ಕಾರ್ನ್ ಪೇಸ್ಟ್, ಗರಂ ಮಸಾಲ ಹಾಕಿ ಬೇಯಿಸಿ. ಈಗ ತಯಾರಾದ ಮಶ್ರೂಮ್ ಮಸಾಲವನ್ನು ಮೊಸರು, ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ. ಈಗ ರುಚಿಕರವಾದ ಮಶ್ರೂಮ್ ಮಸಾಲ ಸವಿಯಲು ಸಿದ್ಧ. ಸುಜಾತ ಅವರೇ, ಕಾರ್ಯಕ್ರಮಕ್ಕೆ ಬಂದಿದ್ದು ಹೇಗನ್ಸ್ತು? ತುಂಬ ಚೆನ್ನಾಗಿ ಅನಿಸ್ತು ನಮಗೆ. ಈ ಒಂದು
ಅವಕಾಶವನ್ನು ಕೊಟ್ಟ ನಿಮ್ಮ ಚಾನೆಲ್ನವ್ರಿಗೂ ಮತ್ತು ನಿಮ್ಮೆಲ್ಲ ತಂಡದವ್ರಿಗೂ ನಮ್ಮ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ದಕ್ಕೆ. ಇಟ್ ವಾಸ್ ಅ ಪ್ಲೆಜರ್ ಟು ಹ್ಯಾವ್ ಯು ಆನ್ ದ ಶೋ. ನಾವು ದಿನ ನಿಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದೀವಿ ಟಿವಿ ಮೇಲೆ ಕುತ್ಕೊಂಡು, ಇವತ್ತು ನಾವೇ ಬಂದಿದ್ದೀವಿ. ನನಗಂತೂ ನೀವು ಬಂದಿದ್ದು ತುಂಬಾನೇ ಖುಷಿ ಆಯ್ತು. ಸಾಕಷ್ಟು ಕಲ್ತಂಗಾಯ್ತು ಅಂಡ್ ಒಳ್ಳೆ ಒಳ್ಳೆ ಅಡುಗೆಗಳನ್ನ ಕಲ್ತಂಗಾಯ್ತು. 1 hour ಹೋಗಿದ್ದೇ ಗೊತ್ತಾಗ್ಲಿಲ್ಲ. ಇಟ್ ವಾಸ್ ರಿಯಲಿ ಗುಡ್. ಥ್ಯಾಂಕ್ ಯು. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಮ್ಮ ಕಾರ್ಯಕ್ರಮದ ನೆನಪಿಗಾಗಿ ನಮ್ಮ ತಂಡದ ಕಡೆಯಿಂದ ಒಂದು ಕಿರುಕಾಣಿಕೆ, ಹಾಗೆ ಎಂಡ್ಯೂರಾ ಹೋಮ್ ಅಪ್ಲಯನ್ಸಸ್ ಎಂಡ್ಯೂರಿಂಗ್ ಕ್ವಾಲಿಟೀಸ್ ಅಂಡ್ ಎಂಡ್ಯೂರಿಂಗ್ ವ್ಯಾಲ್ಯೂಸ್ ರವರ ಕಡೆಯಿಂದ ಒಂದು ಎಲೆಕ್ಟ್ರಿಕ್ ಕೆಟಲ್. ಥ್ಯಾಂಕ್ ಯು. ಥ್ಯಾಂಕ್ ಯು.